ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಡಿಸ್ಕಸ್ ಮಾಡಿದ್ವಿ. ಅದ್ರ ಕಂಟಿನ್ಯೂ ಪಾರ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 3 ನೋಡಿ. ಎ ಫಾರ್ಮರ್ ವಾಸ್ ಪ್ಲಾಂಟಿಂಗ್ ವೀಟ್ ಕ್ರಾಪ್ಸ್ ಇಸ್ ಫೀಲ್ಡ್. ತನ್ನ ಜಮೀನಿನಲ್ಲಿ ಒಬ್ಬ ರೈತ ಗೋಧಿಯ ಬೆಳೆಯನ್ನು ಹಾಕಿದ್ದಾನೆ. ಈ ಆ್ಯಡೆಡ್ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ಸ್ ಟು ದ ಸಾಯಿಲ್ ಟು ಗೆಟ್ ಎ ಗುಡ್ ಹೀಲ್ಡ್ ಆಫ್ ಕ್ರಾಪ್ಸ್. ಏನು ಮಾಡಿದ್ದಾನೆ ಆ ರೈತ? ನೈಟ್ರೋಜನ್ ರಿಚ್ ಫರ್ಟಿಲೈಸರ್ಸ್, ನೈಟ್ರೋಜನ್ ಹೆಚ್ಚಾಗಿರ್ತಕ್ಕಂಥ ಫರ್ಟಿಲೈಸರ್ಸ್ನ ತಗೊಂಡು ಮಣ್ಣಿಗೆ ಬೇಗ ಒಳ್ಳೆ ಇಳುವರಿ ಬರಲಿ, ಒಳ್ಳೆ ಬೆಳೆ ಬರಲಿ ಅಂತೇಳಿ ಮಣ್ಣಿಗೆ ಹಾಕಿದ್ದಾನೆ. In the neighboring field, another farmer was growing bean crops, but he preferred not to add nitrogen fertilizers to get healthy crops. Can you think of the reason? ಅದೇ ತನ್ನ ಪಕ್ಕದ ಜಮೀನಿನಲ್ಲಿರ್ತಕ್ಕಂಥ ರೈತ ಬೀನ್ಸ್ನ ಹಾಕಿದ್ದಾನೆ, ಆದರೆ ಅವನು ಯಾವುದೇ ರೀತಿ ನೈಟ್ರೋಜನ್ ಇರ್ತಕ್ಕಂಥ ರಸಗೊಬ್ಬರವನ್ನು ಯೂಸ್ ಮಾಡಿಲ್ಲ. ಯಾಕಿರ್ಬೋದು? ಆದರೂ ಆ ಫರ್ಟಿಲೈಸರ್ಸ್ ಯೂಸ್ ಮಾಡಿದಾನೆ. ಹೆಲ್ತಿ ಕ್ರಾಪ್ಸ್, ಉತ್ತಮ ಬೆಳೆಯನ್ನು ಹೇಗೆ ಬೆಳೀತಾರೆ? ನಿಮ್ಮೆಲ್ಲರಿಗೂ ಗೊತ್ತು, ಮಾಡ್ಬೇಕಾದ್ರೆ ಹೇಳಿದ್ವಿ, ಬೀನ್ಸ್ ಆರ್ ಲೆಗ್ಯುಮಿನಸ್ ಕ್ರಾಪ್ಸ್ ದಟ್ ಫಾರ್ಮ್ ಎ ಸಿಂಬಯೋಟಿಕ್ ರಿಲೇಶನ್ಶಿಪ್ ವಿತ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದೇರ್ ರೂಟ್ ನೋಡಲ್ಸ್. ಬೀನ್ಸ್ ಅನ್ನೋದು ಒಂದು ಲೆಗ್ಯುಮಿನಸ್ ಕ್ರಾಪ್, ಅದು ಅಂದರೆ ಲೆಗ್ಯುಮಿನಸ್ ಗಂಟುಗಳು ಇರ್ತಕ್ಕಂತಹ ಒಂದು ಬೆಳೆ. ಇದು ವಾತಾವರಣದಲ್ಲಿ ಇರ್ತಕ್ಕಂತಹ ನೈಟ್ರೋಜನನ್ನು ಆ ಬೇರಿನ ಗಂಟುಗಳಿರ್ತಕ್ಕಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ರೂಟ್ ನಾಡ್ಯೂಲ್ಸ್ ಅಲ್ಲಿ, ಬೇರಿನ ಗಂಟುಗಳಲ್ಲಿ, ಈ ರೀತಿ ಬೇರು ಇರುತ್ತಲ್ಲ ಬೀನ್ಸ್ನ ಗಿಡಗಳು, ಬೀನ್ಸ್ನ ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟುಗಳಿರುತ್ತೆ. ಈ ಗಂಟುಗಳೇನು ಮಾಡುತ್ತೆ, ರೂಟ್ ನಾಡ್ಯೂಲ್ಸ್, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಈ ಬೇರಿನ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ, ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರ್ಕೊಂಡು ಮಣ್ಣಿಗೆ ಫರ್ಟಿಲೈಸರ್ಸ್ ಆಗಿ ಬಿಡುತ್ತೆ. ದೀಸ್ ಬ್ಯಾಕ್ಟೀರಿಯಾ ಫಿಕ್ಸ್ ನೈಟ್ರೋಜನ್ ಫಾರ್ಮ್ ದ ಅಟ್ಮಾಸ್ಫಿಯರ್ ಇನ್ ಟು ದ ಸಾಯಿಲ್ ಪ್ರೊವೈಡಿಂಗ್ ಎ ನ್ಯಾಚುರಲ್ ಸೋರ್ಸ್ ಆಫ್ ನೈಟ್ರೋಜನ್. ಈ ರೀತಿ ಬೇರಿನ ಗಂಟೆಗಳಿರ್ತಕ್ಕಂಥ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ ಅನ್ನು ಹೀರಿಕೊಂಡು ಮಣ್ಣಿಗೆ ಬೇಕಾದಂತಹ ಅಗತ್ಯವಾದ ನೈಟ್ರೋಜನ್ ಅನ್ನು ಒದಗಿಸುತ್ತೆ. Therefore, the second farmer does not need to add a nitrogen rich fertilizers. ಹಾಗಾಗಿ ಎರಡನೇ ರೈತ, ಬೀನ್ಸ್ ಬೆಳೆದಂತ ರೈತನಿಗೆ ನೈಟ್ರೋಜನ್ ಇರ್ತಕ್ಕಂತಹ ಫರ್ಟಿಲೈಸರ್ಸ್ ರಸಗೊಬ್ಬರದ ಅಗತ್ಯತೆ ಇಲ್ಲ. ವೀಟ್ ಬೆಳೀತಿರ್ತಕ್ಕಂಥ ರೈತನಿಗೆ ಬೇಕು, ಯಾಕಂದ್ರೆ ವೀಟಿನ ಗಿಡಗಳಲ್ಲಿ ಯಾವುದೇ ಗಂಟುಗಳಿರಲ್ಲ, ನೈಟ್ರೋಜನ್ ಅನ್ನು ಹೀರ್ಕೊಳ್ಳುವಂಥ ಶಕ್ತಿ ಇರಲ್ಲ. ಹಾಗಾಗಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. Nehal dug 2 pits, A and B, and her garden. In pit A, she put fruit and vegetable peels and mixed them with the dried leaves. In pit B, she dumped the same kind of waste without mixing it with the dried leaves. She covered both the pits with the soil and observed 3 weeks. What is she trying to test? ಒಂದು ಜಾಗದಲ್ಲಿ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಒಣಗಿದ ಎಲೆಗಳು, ಇದೆಲ್ಲವನ್ನು ಒಂದು ಎ ಮತ್ತು ಬಿ ಅಂತ ಒಂದು ಭಾಗ ಮಾಡಿಕೊಂಡು ಪಿಟ್ಸಲ್ಲಿ ಒಂದು ಬೌಲ್ನಲ್ಲಿ ಒಂದು ಜಾಗದಲ್ಲಿ ಆ ಎಲ್ಲವನ್ನು ಮಿಕ್ಸ್ ಮಾಡಿ ಒಣಗಿದ ಎಲೆ, ಹಣ್ಣಿನ ಸಿಪ್ಪೆ, ತರಕಾರಿ ಒಂದು ಬೌಲ್ ಹೇಗೆ ಹಾಕಿದ್ದಾಳೆ, ಇನ್ನೊಂದನ್ನು ಎಲ್ಲ ಒಣಗಿದ ಎಲೆಗಳನ್ನು ಅದೇ ರೀತಿಯ ವೇಸ್ಟನ್ನು ಏನು ಮಿಕ್ಸ್ ಮಾಡಿದೆ ಇನ್ನೊಂದಕ್ಕೆ ಹಾಕಿದ್ದಾಳೆ. ಏನು ಆನ್ಸರ್ ಬರುತ್ತೆ? ಅವಳು ಏನನ್ನ ಟೆಸ್ಟ್ ಮಾಡೋಕ್ಕೆ ಹೊರಟಿದ್ದಾಳೆ. ಶಿ ಈಸ್ ಟ್ರೈಂಗ್ ಟು ಟೆಸ್ಟ್ ಎಫೆಕ್ಟಿವ್ನೆಸ್ ಆಫ್ ಕಾಂಪೋಸ್ಟಿಂಗ್ ಹೇಗೆ ಅದು ಸಾವಯವ ಗೊಬ್ಬರವಾಗಿ ಹೇಗೆ ಬದಲಾಗುತ್ತೆ ಎಂಬುದನ್ನು ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾಳೆ. ಇನ್ ಪಿಟ್ ಎ, ದ ಮಿಕ್ಸ್ಚರ್ ಆಫ್ ಗ್ರೀನ್ ವೇಸ್ಟ್, ಫ್ರೂಟ್, ವೆಜಿಟೇಬಲ್ಸ್, ಪೀಲ್ಸ್ ಆ್ಯಂಡ್ ಡ್ರೈಡ್ ಲೀವ್ಸ್ ಪ್ರೊವೈಡೆಡ್ ಎ ಕರೆಕ್ಟ್ ಕಾರ್ಬನ್ ನೈಟ್ರೋಜನ್ ಬ್ಯಾಲೆನ್ಸ್ ನೀಡೆಡ್ ಫಾರ್ ಡಿಕಂಪೋಸಿಷನ್. ಪಿಟ್ ಬಿ ಲ್ಯಾಕ್ಸ್, ಇಲ್ಲಿ ಒಂದು ಪಿಟ್ ಏನಲ್ಲಿರ್ತಕ್ಕಂತಹ ಹಸಿ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಒಣಗಿದ ಎಲೆಗಳು ಅವೆಲ್ಲವನ್ನು ಮಿಕ್ಸ್ ಮಾಡಿದಾಳಲ್ಲ, ಹಸಿ ಇರ್ತಕ್ಕಂತಹ ಅವೆಲ್ಲವೂ ತರಕಾರಿ ಮತ್ತು ಆ ಸಿಪ್ಪೆ ಎಲ್ಲ ಏನಾಗಿದೆ, ಸರಿಯಾಗಿ ಆ ವಸ್ತುಗಳು ಕೊಳೆಯಿಸಿ ಕಾರ್ಬನ್ ನೈಟ್ರೋಜನ್ ಅನ್ನು ಬ್ಯಾಲೆನ್ಸ್ ಮಾಡಿ ಅದು ಕೊಳೆತು ಹೋಗೋಕ್ಕೆ ಸಹಾಯವಾಗುವಂತೆ ಮಾಡಿದೆ. ಆದರೆ ಪಿಟ್ ಬಿ ಲ್ಯಾಕ್ಸ್ ವಿತ್ ದಿಸ್ ಬ್ಯಾಲೆನ್ಸ್ ವಿಲ್ ಡಿಕಂಪೋಸಸ್ ಮೋರ್ ಸ್ಲೋಲಿ, ಮೇ ಸ್ಮೆಲ್. ಈ ರೀತಿ ಡಿಕಂಪೋಸ್ ಆಗೋದಕ್ಕೆ, ಅದು ಕೊಳೆಯೋದಕ್ಕೆ ಪಿಟ್ ಬಿನಲ್ಲಿ ಮಿಕ್ಸ್ ಮಾಡಿಲ್ಲ. ಒಣಗಿದ ಎಲೆ ಪಾಡಿಗೆ ಒಣಗಿದ ಎಲೆ ಇದೆ, ಹಸಿದ ಪಾಡಿಗೆ ಒಂದು ಕಡೆ ಹಸಿದಿದೆ, ಮಿಕ್ಸ್ ಆಗಿಲ್ಲದೆ ಇರೋದ್ರಿಂದ ಅದು ಡಿಕಂಪೋಸ್ ಆಗೋದಕ್ಕೆ, ಕೊಳೆತು ಅದು ವಾಸನೆ ಬರೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ದಿಸ್ ಎಕ್ಸ್ಪೆರಿಮೆಂಟ್ ಶೋ ದಟ್ ಡಿಕಂಪೋಸಿಂಗ್ ಏಜೆಂಟ್ಸ್ ಲೈಕ್ ಎ ಮೈಕ್ರೋ ಆರ್ಗಾನಿಸಮ್ಸ್ ವರ್ಕ್ ಬೆಟರ್ ದ ಬೋತ್ ಕಾರ್ಬನ್ ರಿಚ್ ಆ್ಯಂಡ್ ನೈಟ್ರೋಜನ್ ರಿಚ್ ಮೆಟೀರಿಯಲ್ಸ್ ಆರ್ ಪ್ರೆಸೆಂಟ್.
ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಯಾವುದೇ ವಸ್ತುಗಳು ಕೊಳೆಯಬೇಕು, ಯಾವುದೇ ಸೂಕ್ಷ್ಮಾಣುಜೀವಿಗಳು ತನ್ನ ಕೆಲಸವನ್ನು ಶುರು ಮಾಡಬೇಕು ಅಂದರೆ ಎಲ್ಲಿ ಕಾರ್ಬನ್ ರಿಚ್ ಇರುತ್ತೋ, ಎಲ್ಲಿ ನೈಟ್ರೋಜನ್ ರಿಚ್ ಇರುತ್ತೋ ಅಂತಹ ವಸ್ತುಗಳಲ್ಲಿ ಹೆಚ್ಚು ಮೈಕ್ರೋ ಆರ್ಗಾನಿಸಮ್ಸ್ಗಳು ತಮ್ಮ ಚಟುವಟಿಕೆಯನ್ನು ನಡೆಸ್ತವೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸಿ ಕ್ವೆಶ್ಚನ್ ನಂಬರ್ 5ನ ನೋಡಿ. ಐಡೆಂಟಿಫೈ ದ ಫಾಲೋಯಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ಕೆಳಗೆ ಕೊಟ್ಟಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳನ್ನು ಗುರುತಿಸಿ. ಐ ಲಿವ್ ಇನ್ ಎ ವೆರಿ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸೈಡ್ ಯುವರ್ ಗಟ್. ನಾನು ಪ್ರಕೃತಿಯಲ್ಲಿ, ವಾತಾವರಣದಲ್ಲಿ, ಪರಿಸರದಲ್ಲಿ ಎಲ್ಲ ಕಡೆ ಇದ್ದೀನಿ. ಹಾಗೆ ನಿಮ್ಮ ಗಟ್, ನಮ್ಮ ದೇಹದ ಒಳಗೆ ಏನು ನಾವು ತ್ಯಾಜ್ಯವನ್ನು ಹೊರ ಹಾಕ್ತೀವಿ ಆ ಜಾಗದಲ್ಲೂ ಸಹ ನಾನು ಇರ್ತೀನಿ. ಯಾವುದದು ಮೈಕ್ರೋ ಆರ್ಗಾನಿಸಮ್ ಅಂತ? ಅದಕ್ಕೆ ಆನ್ಸರು ಬ್ಯಾಕ್ಟೀರಿಯಾ. ಎಸ್, ನಮ್ಮ ಗಟ್ಟಲ್ಲೂ ಆ ಬ್ಯಾಕ್ಟೀರಿಯಾ ಇದೆ. ಅದಕ್ಕೆ ಅದು ಚೆನ್ನಾಗಿದ್ರೇ ನಾವು ಈಸಿಯಾಗಿ ಮೋಷನನ್ನು ಹೋಗೋಕ್ಕಾಗೋದು. ಐ ಮೇಕ್ ಬ್ರೆಡ್ ಆ್ಯಂಡ್ ಕೇಕ್ ಸಾಫ್ಟ್ ಫ್ಲಫಿ. ನಾನು ಇರೋದ್ರಿಂದ ಬ್ರೆಡ್ಡು ಮತ್ತು ಕೇಕ್ಸ್ ಎಲ್ಲ ಫ್ಲಫಿಯಾಗಿ ಸ್ಪಂಜಿನಂತೆ ಮೃದುವಾಗಿ ಆಗುತ್ತದೆ. ಯಾವುದಿದ್ರೆ? ಈಸ್ಟ್ ಇದ್ರೇ, ಈಸ್ಟ್ ಎಂಬ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣುಜೀವಿಯಿಂದ ಬ್ರೆಡ್ಡು ಮತ್ತು ಕೇಕ್ಸ್ ಎಲ್ಲ ಸಾಫ್ಟ್ ಆಗುತ್ತೆ. ಹಾಗೆ ಐ ಲೀವ್ ಇನ್ ದ ರೂಟ್ಸ್ ಆಫ್ ಪಲ್ಪ್ಸ್ ಕ್ರಾಪ್ಸ್ ಆ್ಯಂಡ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಫಾರ್ ದೇ ಗ್ರೋತ್. ನಾನು ಬೇರಿನ ಗಂಟುಗಳಲ್ಲಿ ಇದ್ದೀನಿ. ಹಾಗೆ ಉತ್ತಮ ಬೆಳೆಗಳ ಚೆನ್ನಾಗಿ ಬೆಳಿಬೇಕು ಅಂದರೆ ಆ ಸಸ್ಯದಲ್ಲಿ ಬೆಳೆಗಳು ಚೆನ್ನಾಗಿ ಬೆಳಿಬೇಕು, ಅದಕ್ಕೆ ಒಳ್ಳೆ ಪೋಷಕಾಂಶ ಬೇಕು ಅಂತ ಅಂದರೆ ನಾನು ಬೇಕು. ಯಾವುದು ಮೈಕ್ರೋ ಆರ್ಗಾನಿಸಮ್? ರೈಸೋಬಿಯಂ. ಬೇರುಗಳ ಗಂಟುಗಳಿರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ ಇದು ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ನೋಡಿ. ಡಿವೈಸ್ ಆ್ಯನ್ ಎಕ್ಸ್ಪೆರಿಮೆಂಟ್ ಟು ಟೆಸ್ಟ್ ದಟ್ ಮೈಕ್ರೋ ಆರ್ಗಾನಿಸಮ್ಸ್ ನೀಡ್ ಆಪ್ಟಿಮಲ್ ಟೆಂಪರೇಚರ್, ಏರ್ ಆ್ಯಂಡ್ ಮಾಯ್ಶ್ಚರ್ ಫಾರ್ ದೇರ್ ಗ್ರೋತ್. ಎಕ್ಸ್ಪೆರಿಮೆಂಟ್ನ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಟೆಸ್ಟ್ ದಟ್ ಅಂದರೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಆಗಬೇಕು, ಅವುಗಳು ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಉಷ್ಣತೆ, ಗಾಳಿ ಅಥವಾ ತೇವಾಂಶ ಇರಬೇಕು. ಅದಕ್ಕೊಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ಸೆಟಪ್ 3 ಬ್ರೆಡ್ ಸ್ಲೈಸ್. 3 ಬ್ರೆಡ್ನ ಪೀಸ್ಗಳನ್ನು, ತುಂಡುಗಳನ್ನ ತೊಗೊಳ್ಳಿ. ಸ್ಲೈಸ್ ಎ ವಾರ್ಮ್ ಮಾಯ್ಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ನಿಯರ್ ಸಿಂಕ್. ಸ್ಲೈಸ್ ಎ, ಒಂದು ಬ್ರೆಡ್ ಪೀಸ್ನ ಬಿಸಿ ಮಾಡಿ, ಮಾಯ್ಸ್ಟ್ ಎನ್ವಿರಾನ್ಮೆಂಟ್, ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶಕ್ಕೆ ಇಡಿ. ನಿಯರ್ ಸಿಂಕ್ ಹತ್ರ, ನಿಮ್ಮನೆ ಸಿಂಕ್ ಇದ್ರೆ ಅಲ್ಲಿ ಇಡಿ. ಇನ್ನೊಂದು ಬ್ರೆಡ್ ಪೀಸನ್ನು ಡ್ರೈ ಮಾಡಿ ಎನ್ವಿರಾನ್ಮೆಂಟಲ್ಲಿ ಸೀಲ್ಡ್ ಕಂಟೈನರಲ್ಲಿ ಇಡಿ, ಒಂದು ಬಾಕ್ಸ್ಗೆ ಹಾಕಿ. ಥರ್ಡ್ ಒಂದು ಕೋಲ್ಡ್ ಎನ್ವಿರಾನ್ಮೆಂಟ್, ಒಂದು ಒಣಗಿದ ವಾತಾವರಣದಲ್ಲಿಡಿ, ಇನ್ನೊಂದು ತೇವಾಂಶದ ತಣ್ಣಗಿನ ವಾತಾವರಣ ರೆಫ್ರಿಜಿರೇಟರಲ್ಲಿ ಇಡಿ. 3 ಕಡೆ ಇಟ್ಟಾಯ್ತು. After 3 days, observe a slice while have a maximum microbial growth. After 3 days, 3 ದಿನ ಬಿಟ್ಟು ನೀವು ಗಮನಿಸಿದ್ರೆ ಸ್ಲೈಸ್ ಏನಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಸಿಂಕ್ ಹತ್ರ ಇಟ್ಟಿರಲ್ಲ, ಸ್ವಲ್ಪ ನೀರಿನ ಅಂಶ ಇರೋ ಕಡೆ ಸ್ವಲ್ಪ ಬಿಚ್ಚಗೆ ಮಾಡಿ ಅದ್ರ ಮೇಲೆ ಸ್ವಲ್ಪ ಫಂಗಸ್, ಶಿಲೀಂಧ್ರ, ಮೈಕ್ರೋಬಿಯಲ್ ಗ್ರೋತ್ ಆಗಿರೋದು, ಬೆಳವಣಿಗೆ ಆಗಿರೋದು ಕಂಡು ಬರುತ್ತೆ. ಏನು ಕನ್ಕ್ಲೂಷನ್ ಇದರಿಂದ? ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋ ಬೆಸ್ಟ್ ವ್ಯಾನ್ ಟೆಂಪರೇಚರ್, ಮಾಯ್ಶ್ಚರ್ ಆ್ಯಂಡ್ ಏರ್ ಆರ್ ಆಪ್ಟಿಮಲ್. ಯಾವುದೇ ಒಂದು ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಆಗಬೇಕು ಅಂದರೆ ನಿರ್ದಿಷ್ಟವಾದ ಉಷ್ಣಾಂಶನೂ ಬೇಕು, ಗಾಳಿಯೂ ಬೇಕು, ತೇವಾಂಶನೂ ಇರಬೇಕು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಅಂದರೆ ತೀರ ರೆಫ್ರಿಜಿರೇಟರ್ ತುಂಬ ಕೋಲ್ಡ್ ಇದ್ದರೂ ಫಂಗಸ್ಸು ಬೆಳವಣಿಗೆ ಆಗಲ್ಲ, ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣುಜೀವಿಗಳು ಬೆಳೆಯೋದಿಲ್ಲ. ತುಂಬ ಒಣಗಿದ ಡ್ರೈ ಇದ್ರೂ ಆಗಲ್ಲ. ಎಲ್ಲ ಸ್ವಲ್ಪ ತೇವಾಂಶ, ಸ್ವಲ್ಪ ಬಿಸಿ, ಸ್ವಲ್ಪ ಗಾಳಿ ಇದ್ದರೆ ಸೂಕ್ಷ್ಮಾಣುಜೀವಿಗಳು ಬೆಳೆಯುತ್ತೆ. ಅದಕ್ಕೆ ತೊಟ್ಟಿ ಅಥವಾ ನೀವಿರ್ತಕ್ಕಂಥ ವಾಸಿಸುವಂಥ ಸುತ್ತಮುತ್ತ ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ, ಒಣಗಿಸಿ ಅಂತ ಹೇಳ್ತಾರೆ ನೋಡಿ. ಅವಾಗೆಲ್ಲ ಡೆಂಗು, ಚಿಕನ್ ಗುನ್ಯಾ ಎಲ್ಲ ಬರ್ಬೇಕಾರೆ ಚಿಪ್ಪಿನ ಒಳಗಡೆ ನೀರು ನಿಲ್ಲೋದನ್ನು, ನಿಮ್ಮ ಸುತ್ತಮುತ್ತ ನೀರು ನಿಲ್ಲೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳೋ. ಇದಕ್ಕೆ ಅಂದರೆ ಅಲ್ಲೂ ಬೆಳವಣಿಗೆ ಆಗುತ್ತೆ, ಫ್ರೀ ಏರ್ ಸಿಗುತ್ತೆ, ಒಳ್ಳೆ ಟೆಂಪ್ರೇಚರು ಅದೆಲ್ಲ ಇದ್ದರೆ ಬೇಗ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಡ್ರೈ ಆಗಿದ್ದರೆ ಬೆಳೆಯಲ್ಲ, ಕ್ಲೀನಾಗಿ ಇಟ್ಕೊಂಡ್ರೆ ಅಂತ. ಕ್ವೆಶ್ಚನ್ ನಂಬರ್ 7 ನೋಡಿ. ಟೇಕ್ ಎ ಸ್ಲೈಸ್ ಆಫ್ ಬ್ರೆಡ್, place one slice on a plate near the sink, place the other slice in the refrigerator, compare after 3 days. ಇಲ್ಲಿ ಲಾಸ್ಟ್ ಟೈಮ್ ಮಾಡಿದ ಎಕ್ಸ್ಪೆರಿಮೆಂಟ್ನೇ ಇನ್ನೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. 2 ಬ್ರೆಡ್ ಪೀಸ್ನ ತೊಗೋಬೇಕು, ಒಂದನ್ನು ಸಿಂಕ್ ಹತ್ರ ಇಡಬೇಕು, ಮತ್ತು ಆ ಪ್ಲೇಟನ್ನು ಒಂದು ಪ್ಲೇಟಿಗೆ ಹಾಕಿ, ಇನ್ನೊಂದನ್ನು ಫ್ರಿಜ್ಜಲ್ಲಿ ಇಡಬೇಕು. 3 ದಿನ ಬಿಟ್ಟು ಅವೆರಡನ್ನು ಗಮನಿಸಬೇಕು. ನೋಟ್ ಯುವರ್ ಅಬ್ಸರ್ವೇಷನ್ಸ್, ಗಿವ್ ರೀಸನ್ಸ್ ಫಾರ್ ಯುವರ್ ಅಬ್ಸರ್ವೇಷನ್. ಏನು ನಿಮ್ಮದು? ಎ ಬ್ರೆಡ್ ಸ್ಲೈಸ್ ನಿಯರ್ ದ ಸಿಂಕ್ ವಿಲ್ ಶೋ ಫಂಗಲ್ ಗ್ರೋತ್, ಮೋಲ್ಡ್. ಏನಾಗಿರುತ್ತೆ? ಬ್ರೆಡ್ ಸ್ಲೈಸ್ ಸಿಂಕ್ ಹತ್ರ ಇಟ್ಟಿರೋದ್ರ ಶಿಲೀಂಧ್ರ, ಮೋಲ್ಡ್ ಬೆಳೆದಿರುತ್ತೆ, ಫಂಗಸ್. ಸ್ಲೈಸ್ ಆಫ್ ದ ರೆಫ್ರಿಜಿರೇಟರ್ ವಿಲ್ ಲೈಕ್ಲಿ ಹ್ಯಾವ್ ನೋ ಆರ್ ಸ್ಲೋಲಿ
ಸ್ಲೋರ್ ಗ್ರೋ, ಅಲ್ಲಿ ಯಾವುದೇ ರೀತಿ ಫಂಗಸ್ ಬೆಳೆಯೋದು ಬೆಳವಣಿಗೆ ಕಾಣಲ್ಲ. ರೀಸನ್ ಯಾಕೆ ಅಂದರೆ ವಾರ್ಮ್ ಆ್ಯಂಡ್ ಮಾಯ್ಸ್ಟ್ ಕಂಡೀಷನ್ ನಿಯರ್ ದ ಸಿಂಕ್ ಪ್ರಮೋಟ್ ಮೈಕ್ರೋಬಿಯಲ್ ಗ್ರೋತ್. ಸಿಂಕ್ ಹತ್ರ ಸ್ವಲ್ಪ ತೇವಾಂಶನೂ ಇರುತ್ತೆ, ಸ್ವಲ್ಪ ಬಿಸಿನೂ ಇರುತ್ತೆ, ವಾತಾವರಣದ ಉಷ್ಣತೆನೂ ಇರುತ್ತೆ. ಇದಕ್ಕೆ ಅದ್ರ ಜೊತೆ ವರ್ತಿಸಿ, ಆ ವಾತಾವರಣದ ಜೊತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ವರ್ತಿಸಿ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಯನ್ನು ಹೊಂದುತ್ತೆ. ವೈಲ್ ಕೋಲ್ಡ್ ಟೆಂಪರೇಚರ್ಸ್ ಇನ್ ದ ರೆಫ್ರಿಜಿರೇಟರ್ ಇನ್ಹ್ಯಾಬಿಟೆಡ್, ಆದರೆ ಅತ್ಯಂತ ತಣ್ಣಗಿನ ವಾತಾವರಣದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಹೊಂದುವುದಿಲ್ಲ. ಕ್ವೆಶ್ಚನ್ ನಂಬರ್ 8 ನೋಡಿ. A student observes that when curd is left out for a day, it becomes more sour. What are two possible explanations for these observations? ವಿದ್ಯಾರ್ಥಿಗಳು ಮೊಸರು ಅನ್ನು ಸ್ವಲ್ಪ ದಿನ ಇಟ್ಟಾದ್ಮೇಲೆ ಇಟ್ ಬಿಕಮ್ ಮೋರ್ ಸೋರ್. ಈಗ ಆಲ್ರೆಡಿ ಹಾಲಿದ್ದು ಮೊಸರಾಗಿದೆ, ಆ ಮೊಸರನ್ನು ತುಂಬ ದಿನ 2-3 ಡೇಸ್ ಹಾಗೆ ಇಟ್ಟರೆ ತುಂಬ ಹುಳಿ ಬಂದಿರುತ್ತೆ. ವಾಟ್ ಟು ಪಾಸಿಬಲ್, ಏನಿರ್ಬೋದು, ಏನು ಎಕ್ಸ್ಪ್ಲನೇಷನ್ನ ವಿವರಣೆಯನ್ನು ಕೊಡ್ತೀರಾ ಅಂದರೆ, ಮೈಕ್ರೋ ಆರ್ಗಾನಿಸಮ್ಸ್ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಕಂಟಿನ್ಯೂ ಟು ಗ್ರೋ ಆ್ಯಂಡ್ ಮಲ್ಟಿಪ್ಲೈ ಪ್ರೊಡ್ಯೂಸಿಂಗ್ ಮೋರ್ ಲ್ಯಾಕ್ಟಿಕ್ ಆ್ಯಸಿಡ್ ವಿಚ್ ಮೇಕ್ಸ್ ದ ಕರ್ಡ್ ಮೋರ್ ಸೋರ್. ಏನಾಗುತ್ತೆ, ಹಾಲನ್ನು ಮೊಸರನ್ನಾಗಿ ಮಾಡ್ತಕ್ಕಂಥ ಲ್ಯಾಕ್ಟಿಕ್ ಆ್ಯಸಿಡ್ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಸ್ ಎಂಬ ಬ್ಯಾಕ್ಟೀರಿಯಾ, ಅದು ಮತ್ತೆ ಅದರೊಳಗೆ ತುಂಬ ಹೆಚ್ಚು ಅದರಿಂದ ಮಲ್ಟಿಪಲ್, ಅದನ್ನು ದ್ವಿಗುಣಗೊಳಿಸಿ, ಆ ಬ್ಯಾಕ್ಟೀರಿಯಾಗಳು ದ್ವಿಗುಣಗೊಂಡು ಅದರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಆ ಮೊಸರನ್ನು ಇನ್ನೂ ಹೆಚ್ಚು ಹುಳಿಯಾಗುವಂತೆ ಮಾಡಿದೆ. ಲ್ಯಾಕ್ಟಿಕ್ ಆ್ಯಸಿಡ್ ಹೆಚ್ಚು ಪ್ರೊಡ್ಯೂಸ್ ಮಾಡುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ನ ಹೆಚ್ಚು ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಮೊಸರಿದ್ದಿದ್ದು ಇನ್ನೂ ಹುಳಿಯಾಗ್ತಾ ಹೋಗುತ್ತೆ. ವಾರ್ಮರ್ ಟೆಂಪರೇಚರ್ ಸ್ಪೀಡ್ಸ್ ಅಪ್ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ. ಅದಲ್ಲದೆ ನೀವು ಅಬ್ಸರ್ವ್ ಮಾಡೋದು, ಬೇಸಿಗೆಯಲ್ಲಿ ಬೇಗ ಮೊಸರು ಹುಳಿಯಾಗುತ್ತೆ ಅಥವಾ ಹಾಲು ಒಡೆದೋಗುತ್ತೆ, ಇದೆಲ್ಲ ಕೇಳಿರ್ತೀರಾ. ಅಂದರೆ ಟೆಂಪರೇಚರ್, ವಾತಾವರಣದ ಉಷ್ಣತೆ ಹೆಚ್ಚಾದರೂ ಸಹ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಹೆಚ್ಚಾಗುತ್ತೆ. ಇನ್ಕ್ರೀಸಿಂಗ್ ಆ್ಯಸಿಡ್ ಪ್ರೊಡಕ್ಷನ್ಸ್ ಆ್ಯಂಡ್ ಸೋರ್ನೆಸ್. ಇದರಿಂದ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದರೆ ಆ್ಯಸಿಡ್ ಪ್ರೊಡಕ್ಷನ್, ಆಮ್ಲವನ್ನು ಉತ್ಪತ್ತಿ ಮಾಡುವಂತಹ ಗುಣ ಜಾಸ್ತಿ ಇರುತ್ತೆ ಮತ್ತು ಹುಳಿ ಆಗೋದನ್ನು ಉಂಟು ಮಾಡುತ್ತೆ, ಹುಳಿನೂ ಸಹ ಆಗುತ್ತೆ. ಆಯಿತಾ? ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. Observe the setup given in figure and answer the following question. ಇಲ್ಲಿ ನೋಡಿ, ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. Observe the setup given in figure 2.15 and answer following questions. What happens to the sugar solution in flask A? What do you observe in the test tube after 4 hours? What do you think this happened? What would happen if yeast was not added in flask A? ಇಲ್ಲಿ ನೋಡಿ, ಎಕ್ಸ್ಪೆರಿಮೆಂಟಲ್ ಸೆಟಪ್. ವಾರ್ಮ್ ಶುಗರ್, ಬಿಸಿಯಾಗಿರ್ತಕ್ಕಂಥ ಸಕ್ಕರೆ ದ್ರಾವಣ ಪ್ಲಸ್ ಈಸ್ಟನ್ನು ಈ ಫ್ಲಾಸ್ಕ್ಗೆ ಹಾಕಿದ್ದಾರೆ. ಇಲ್ಲಿ ಲೈಮ್ ವಾಟರ್, ಸುಣ್ಣದ ತಿಳಿ ನೀರಿದೆ. ಇಲ್ಲಿ ಏನಾಗುತ್ತೆ? ಸಿ ದ ಆನ್ಸರ್. ದ ಈಸ್ಟ್ ಫರ್ಮೆಂಟ್ಸ್ ದ ಶುಗರ್ ಇನ್ ದ ವಾರ್ಮ್ ಸೊಲ್ಯೂಷನ್. ಬಿಸಿಯ ವಾತಾವರಣದಲ್ಲಿ ಆ ಸಕ್ಕರೆ ದ್ರಾವಣದಲ್ಲಿ ಇರ್ತಕ್ಕಂಥ ಈಸ್ಟ್ ಫರ್ಮೆಂಟೆಡ್, ಅದು ಉದುಗುವಿಕೆಯನ್ನು ಉಂಟು ಮಾಡುತ್ತೆ. ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ಎ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್. ಸ್ವಲ್ಪ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿ ಆಲ್ಕೋಹಾಲನ್ನು ಉತ್ಪತ್ತಿ ಮಾಡುತ್ತೆ, ಸ್ವಲ್ಪ ಪ್ರಮಾಣದ. ಅದೇ ರೀತಿ ಲೈಮ್ ವಾಟರ್ ಇನ್ ಟೆಸ್ಟ್ ಟ್ಯೂಬ್ ಬಿ ಟರ್ನ್ಸ್ ಮಿಲ್ಕಿ. ಸುಣ್ಣದ ನೀರು ಇರುತ್ತಲ್ಲ, ಅದು ಮಿಲ್ಕಿ ಆಗುತ್ತೆ. ಯಾಕಂದರೆ ಅದು ಕಾರ್ಬನ್ ಡೈಆಕ್ಸೈಡ್ನ ಉಂಟು ಮಾಡಿ ಸುಣ್ಣದ ನೀರು ಹಾಲಿನ ಬಣ್ಣಕ್ಕೆ ತಿರುಗುತ್ತೆ. ದಿಸ್ ಹ್ಯಾಪನ್ಸ್ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್ ಇನ್ ಎ ಫ್ಲಾಸ್ಕ್, ಟ್ರಾವೆಲ್ಸ್ ಥ್ರೂ ದ ಡೆಲಿವರಿ ಟೆಸ್ಟ್ ಟ್ಯೂಬ್ into flask B and reacts with the lime water, confirming the presence of carbon dioxide. ಯಾಕಂದರೆ ಇಲ್ಲಿ ಫರ್ಮೆಂಟೆಡ್ ಆಗಬೇಕಾದ್ರೆ ಸುಗರ್ ಸೊಲ್ಯೂಷನ್ ಪ್ಲಸ್ ಈಸ್ಟಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಬಿಡುಗಡೆ ಆದಂಥ ಅನಿಲ ಇಲ್ಲಿಗೆ ಕನೆಕ್ಟ್ ಮಾಡಿದೆ. ಇದರೊಳಗೆ ಹೋದಾಗ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ನೀರಿನ ಜೊತೆ ವರ್ತಿಸಿ ಏನಾಗುತ್ತೆ, ಹಾಲಿನ ಬಣ್ಣಕ್ಕೆ, ಸುಣ್ಣದ ನೀರು ಹಾಲಿನ ಬಣ್ಣಕ್ಕೆ ತಿರುಗುತ್ತೆ. Fermentation would not occur, so no carbon dioxide would be produced. As a result, lime water would remain clear in test tube B. ಯಾವಾಗ ಫರ್ಮೆಂಟೇಷನ್ನು ಕಡಿಮೆ ಇರಲ್ಲ, ಆಗ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗಲ್ಲ. ಹಾಗೆ ಲೈಮ್ ವಾಟರ್ ಏನಾಗುತ್ತೆ, ರಿಮೈನ್ಸ್ ಕ್ಲಿಯರ್ ಟೆಸ್ಟ್ ಟ್ಯೂಬ್ ಬಿ. ಆಗ ಆ ಟೆಸ್ಟ್ ಟ್ಯೂಬು ಕ್ಲಿಯರ್ ಆಗಿ ತಿಳಿ ಬಣ್ಣದಲ್ಲೇ ಕಾಣುತ್ತೆ. ಫರ್ಮೆಂಟೇಷನ್ ಆಗಲಿಲ್ಲ, ಕಡಿಮೆ ಆಯಿತು, ನಿಂತೋಯ್ತು, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಲಿಲ್ಲ ಅಂತಂದರೆ ಆಗ ತಿಳಿಯಾಗಿ ಟೆಸ್ಟ್ ಟ್ಯೂಬು ಕಾಣುತ್ತೆ, ಬಿ ಟೆಸ್ಟ್ ಟ್ಯೂಬ್. ಅರ್ಥ
ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ನಾನು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆಗೆ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಸದ್ಯಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸು ಟೆಕ್ಸ್ಟ್ ಬುಕ್ ಇನ್ಸೈಡೇ ನಾನು ಕೊಟ್ಟಿರೋದು, ಅದೆಲ್ಲ ನಿಮ್ಮ ಎಕ್ಸಾಮ್ಸು ಟೆಸ್ಟ್ಗೆಲ್ಲ ಯೂಸ್ ಆಗುತ್ತೆ ಅನ್ಕೋತೀನಿ. LBA ನೋಟ್ಸ್ ಬರೋವರೆಗೂ ಸ್ವಲ್ಪ ಇದನ್ನು ಮಾಡ್ಕೋತಾ ಇರಿ. ಆಮೇಲೆ LBA ನೋಟ್ಸ್ ಬಂದಮೇಲೆ ಅದನ್ನು ಸಹ ಲೆಸನ್ ವೈಸ್ ನಾನು ಕೊಡ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದನ್ನು ಆದಷ್ಟು ನೀಟಾಗಿ ನೋಟ್ಸ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸು ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.